परमेश्वरः गुरुसाक्षात् परब्रह्म तस्मै ಶ್ರೀ ಗುರುವೇ ನಮಃ. ಪೂಜ್ಯ ಮಾತಾಜಿಯವರಿಗೆ ಹಾಗೂ ದಿವ್ಯತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಇಲ್ಲಿ ಸೇರಿರುವ ಎಲ್ಲ ಸದ್ಭಕ್ತರಿಗೂ ನನ್ನ ನಮಸ್ಕಾರಗಳು. ಷೋಡಶಿ ಪೂಜೆ ಏಕೆ ಮಾಡಬೇಕು? ಯಾವ ಕರ್ಮದ ಫಲ ನಿರ್ಮೂಲನ ಮಾಡಬಲ್ಲವಳು? ಯಾರಿಂದ ಯಾರಿಗೆ ಪೂಜೆ ಆಗುತ್ತದೆ ಎಂಬುದು ತಿಳಿಯಬಹುದು. ಷೋಡಶಿ ಪೂಜೆ ಮಾಡುವಾಗ ಯಾವ ಯಾವ ಅಂಗಗಳನ್ನು ಒಳಗೊಂಡಿದೆ ಎಂಬುದು ತಿಳಿಯುತ್ತದೆ. ಷೋಡಶಿ ಪೂಜೆ ಮಾಡುವ ವಿಧಾನ ಹೇಗೆ ಎಂಬುದು ಇಲ್ಲಿ ತಿಳಿಯಬಹುದು. ಕೃಷ್ಣರು ದಕ್ಷಿಣೇಶ್ವರಕ್ಕೆ ಆಗಮಿಸಿದ ತಮ್ಮ ಸತಿಯೊಡನೆ ಅಪೂರ್ವ ಗೃಹಸ್ಥ ಜೀವನ ನಡೆಸುತ್ತಿದ್ದ ಈ ಸಮಯದಲ್ಲಿ ಶ್ರೀರಾಮಕೃಷ್ಣರ ಮನಸ್ಸಿಗೊಂದು ಅದ್ಭುತವಾದ ಪ್ರೇರಣೆಯಾಯಿತು. ಆ ಪ್ರೇರಣೆಯುಂಟಾದದ್ದು ಸ್ವಯಂ ಜಗನ್ಮಾತೆಯ ಇಚ್ಛೆಯಿಂದಲೇ ಎಂಬುದು ಅವರಿಗೆ ಸ್ವಲ್ಪ ಸಂದೇಹವೇ ಇರಲಿಲ್ಲ. ಆದ್ದರಿಂದ ತಡ ಮಾಡದೆ ಆ ಆಲೋಚನೆಯನ್ನು ಕಾರ್ಯಗತಗೊಳಿಸಲು ಅವರು ಅನುವಾದರು. 1873 ಜೂನ್ 5ನೇ ತಾರೀಕು ಅಂದು ಫಲಹಾರಿಣಿ ಕಾಳಿ ಪೂಜೆಯ ಪವಿತ್ರ ದಿನ. ವೈಶಾಖ ಬಹುಳ ಅಮಾವಾಸ್ಯೆ. ಕಾಳಿದೇವಿಯು ಜೀವಿಗಳ ಪೂರ್ವಾರ್ಜಿತ ಕರ್ಮ ಫಲಗಳನ್ನು ನಿರ್ಮೂಲನ ಮಾಡಬಲ್ಲವಳಾದ್ದರಿಂದ ಆಕೆಗೆ ಫಲಹಾರಿಣಿ ಎಂಬ ಬಿರುದು. ದಕ್ಷಿಣೇಶ್ವರದ ದೇವಾಲಯವು ವಿಶೇಷ ಉತ್ಸಾಹದ ಅಂಗವಾಗಿ ಸಿಂಗರಿಸಲ್ಪಟ್ಟಿದೆ. ಭಕ್ತ ಜನರು ಬಹುಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಎಲ್ಲೆಲ್ಲಿಯೂ ನಾಮ ಸಂಕೀರ್ತನೆ ಸಂಭ್ರಮ. ಶ್ರೀರಾಮಕೃಷ್ಣರು ತಾವು ಇಂದು ಜಗನ್ಮಾತೆಯ ಪೂಜೆ ಮಾಡಲು ಸಕಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆದರೆ ಗರ್ಭಗುಡಿಯಲ್ಲ, ತಮ್ಮ ಕೋಣೆಯಲ್ಲೇ. ಪೂಜಕರಲ್ಲದೆ ಮತ್ತಾರಿಗೂ ಅಲ್ಲಿ ಪ್ರವೇಶವಿರಲಿಲ್ಲ. ಭಗವತಿಯ ಪೂಜೆ ಮಾಡಬೇಕೆಂಬ ಶ್ರೀರಾಮಕೃಷ್ಣರ ಇಚ್ಛೆಯನ್ನು ತಿಳಿದು ಹೃದಯ ಅವರ ನೆರವಿಗೆ ಒದಗಿ ಬಂದ. ಫಲ ಪುಷ್ಪಗಳನ್ನು ಇತರ ಪೂಜಾ ಸಾಮಗ್ರಿಗಳನ್ನು ತಂದಿರಿಸಿದ. ಆದರೆ ಅವನಿಗೆ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ನಿರ್ವಹಿಸುವ ಜವಾಬ್ದಾರಿಯಿತ್ತು. ಆದ್ದರಿಂದ ಬೇಗನೆ ಹೊರಟು ಹೋದ. ಬಳಿಕ ರಾಧಗೋವಿಂದ ದೇವಾಲಯದಲ್ಲಿ ಅರ್ಚಕನಾಗಿದ್ದ ದೀನು ಎಂಬ ಹುಡುಗ ಬಂದು ಶ್ರೀರಾಮಕೃಷ್ಣರ ನಿರ್ದೇಶನದಂತೆ ಉಳಿದ ಕೆಲಸವನ್ನು ಮಾಡಿದ. ಪೂಜೆಯ ವ್ಯವಸ್ಥೆಯನ್ನೆಲ್ಲ ಆಯಾ ಸ್ಥಳದಲ್ಲಿ ಜೋಡಿಸಿಟ್ಟು ಪೂಜಾ ಸ್ಥಾನವನ್ನು ಕಲಾತ್ಮಕವಾಗಿ ರಂಗವಲ್ಲಿಯಿಂದ ಅಲಂಕರಿಸಿ ಮಣೆಯೊಂದನ್ನು ತಂದಿಟ್ಟ. ಇಲ್ಲಿಗೆ ಅವನ ಕೆಲಸ ಮುಗಿಯಿತು. ಅವನು ಹೊರಟು ಹೋದ. ಈ ವೇಳೆಗೆ ರಾತ್ರಿ 9 ಆಗಿತ್ತು. ಪೂಜೆಯ ವೇಳೆಗೆ ಸರಿಯಾಗಿ ಬಂದು ಬಿಡುವಂತೆ ಶ್ರೀರಾಮಕೃಷ್ಣರು ಶ್ರೀ ಶಾರದಾ ದೇವಿಯವರಿಗೆ ಮೊದಲೇ ತಿಳಿಸಿದರು. ಅದರಂತೆ ಅವರು ಈಗ ಕೋಣೆಯೊಳಗೆ ಬಂದರು. ಈಗ ಪೂಜೆ ಪ್ರಾರಂಭವಾಯಿತು. ಶ್ರೀರಾಮಕೃಷ್ಣರು ತಮ್ಮ ಕೋಣೆಯ ಪಶ್ಚಿಮ ದ್ವಾರದ ಬಳಿ ಪೂರ್ವಾಭಿಮುಖವಾಗಿ ಕುಳಿತರು. ಕ್ರಮಾಗತವಾಗಿ ಎಲ್ಲವನ್ನು ಶುದ್ಧ ಕಾರ್ಯವನ್ನು ಮಾಡಿ ಮುಗಿಸಿದರು. ಈಗ ದೇವತೆಯನ್ನು ಪೂಜಿಸಬೇಕಾದರೆ ಪೂಜಾಪೀಠದ ಮೇಲೆ ಬಂದು ಕುಳಿತುಕೊಳ್ಳುವಂತೆ ಸತಿಗೆ ಸನ್ನೆಯ ಮೂಲಕ ತಿಳಿಸಿದರು. ಶಾರದಾ ದೇವಿಯವರು ಮಂತ್ರಮುಗ್ಧರಂತೆ ಬಂದು ಪೀಠದ ಮೇಲೆ ಕುಳಿತರು. ಅವರ ಮನಸ್ಸು ಈಗಾಗಲೇ ಭಗವದ್ಭಾವದಿಂದ ರಂಜಿತವಾಗಿತ್ತು. ಶ್ರೀರಾಮಕೃಷ್ಣರು ಅವರ ಮೇಲೆ ಪವಿತ್ರ ಜಲವನ್ನು ಪ್ರೋಕ್ಷಿಸಿದರು. ಜಗನ್ಮಾತೆಯನ್ನು ಆವಾಹನೆ ಮಾಡುವ ಮಂತ್ರವನ್ನು ಉಚ್ಚರಿಸಿದರು. ಹೇ ಕೌಮಾರಿ, ಸರ್ವಶಕ್ತಿ ಪ್ರದಾಯಿನಿ, ಸೌಂದರ್ಯ ರತ್ನಾಕರಿ, ಈಕೆಯ ದೇಹ ಮನವನ್ನು ಪವಿತ್ರಗೊಳಿಸಿ ಈಕೆಗೆ ಆವಿರ್ಭವಿಸು, ಸಿದ್ಧಿ ದ್ವಾರವನ್ನು ತೆರೆ, ಶುಭವನ್ನುಂಟು ಮಾಡು, ಮಂಗಳವನ್ನುಂಟು ಮಾಡು ಎಂದು ಕೇಳಿಕೊಂಡರು.